ಹಾಯ್ ನನ್ನ ಯೂಟ್ಯೂಬ್ ಫ್ಯಾಮಿಲಿ, ಎಲ್ಲರೂ ಹೆಂಗಿದ್ದೀರಿ? ಎಲ್ಲರೂ ಆರಾಮದಿರಿ ಅಂತ ನಾನು ಕೂಡ ಆರಾಮದೀನಿ. ಯೂಟ್ಯೂಬೇ ಬ್ಲ್ಯಾಕ್ ಆಗುತ್ತಂತ ಒಂದು ಸಂದರ್ಶನ ಬಂದೈತೆ. ಅದು ಯೂಟ್ಯೂಬ್ ಯಾಕೆ ಬ್ಲ್ಯಾಕ್ ಆಗುತ್ತಾ, ಎದರ್ಲಿಂತ ಬ್ಯಾಕ್ ಮಾಡ್ತಾರೆ, ಯೂಟ್ಯೂಬ್ ಬ್ಯಾಕ್ ಆಗುತ್ತಾ ಅಂತ ಎಲ್ಲೋ ಕೇಳಿದ ಒಂದು ಸೂಚನೆ. ಒಬ್ಬರು ನಮ್ಮ ಸಬ್ಸ್ಕ್ರೈಬರ ಫೋನ್ ಹಚ್ಚಿ, ಅಕ್ಕ ಯೂಟ್ಯೂಬ್ ಬ್ಯಾಕ್ ಆಗುತ್ತಂತ ಹೆಂಗೆ ಮಾಡ್ತೀರಿ ಅಂತ ವಿಚಾರಿಸಿದ್ರು. ನನಗೆ ಯಾಕೆ ಯೂಟ್ಯೂಬ್ ಬ್ಯಾಕ್ ಆಗುತ್ತೆ ಅಂದವ್ರಂದ್ರೆ, ಯೂಟ್ಯೂಬ್ ಬ್ಯಾಕ್ ಆಗಬಾರ್ದು ಸ್ನೇಹಿತರೆ. ಯಾಕಂದ್ರೆ ಅದರ್ಲಿಂತ ಎಷ್ಟೋ ಮಂದಿ ಜೀವನ ಕಟ್ಕೊಂಡಾರ. ಮೊದಲೇ ಮಾತು, ಇನ್ನೊಬ್ಬರ ಸಮಸ್ಯೆಗೋಸ್ಕರ ಯೂಟ್ಯೂಬ್ ಬ್ಯಾಕ್ ಆಗೋದು ನನಗೆ ಇಷ್ಟ ಇಲ್ಲ. ನಿಮ್ಮೆಲ್ಲ ಇಷ್ಟ ಅನ್ನೋ ಕಮೆಂಟ್ ಹಾಕಿ. ಅದು ಯಾಕೆ ಬ್ಯಾಕ್ ಆಕತೈತೆ ಅಂತ ಅದನ್ನು ಹೇಳ್ತೀನಿ ನಿಮ್ಗೆ. ಮಕ್ಕಳಪ್ಪ ಅಂತ ಯೂಟ್ಯೂಬ್ ಚಾನಲ್ ನೋಡಿರಬೇಕು, ಎಲ್ಲ ಫೇಮಸ್ ಆಗ್ಯಾರ. ಅವರು ಗಾಯತ್ರಿ ಜಾಳ್ಯಾಳ ಅವರು ಪ್ರೀತಿಸಿ ಲಗ್ನ ಆಗ್ಯಾರ ಸ್ನೇಹಿತರ. ಪ್ರೀತಿಸಿ ಲಗ್ನ ಆಗ್ಯಾರ. ಈ ಕಡೆ ತಾಯಿ ತಂದೆ ತಪ್ಪ ಅಂತ ಹೇಳ್ಬೇಕು, ಈ ಕಡೆ ಇವ್ರ ತಪ್ಪ ಅಂತ ಹೇಳ್ಬೇಕು, ಈ ಕಡೆ ಜಾತಿ ಧರ್ಮ ನೋಡಬೇಕು. ಇವಾಗ ಜಾತಿ ಧರ್ಮ ಏನು ನೋಡಂಗಿಲ್ಲ ಸ್ನೇಹಿತರೆ. ಅವರಿಬ್ಬರಿಗೆ ಇಷ್ಟ ಐತೆ, ಅವ್ರು ಮದುವೆ ಆಗ್ಯಾರ. ಈ ಏನು ಮದುವೆ ಆಗ್ಯಾರಲ್ಲ, ಇದೇ ಕೊನೆ ತನಕೂ ಖುಷಿಯಾಗಿರ್ಬೇಕು ಅವರು. ಇದು ಇವಾಗ ಒಂದು ಎಷ್ಟು ದಿನಕ್ಕೆ ಖುಷಿಯಾಗಿದ್ದು ಹಿಂದಾಗಡೆ ಜೀವನ ಎಲ್ಲ ಹಾಳು ಮಾಡ್ಕೊಂಡ್ರೆ ಅಷ್ಟು ಸರಿ ಇರಲ್ಲ. ಅವ್ರು ಆಗಿದ್ದು ತಪ್ಪೋ ಸರಿಯೋ ಏನೋ ಮದುವೆ ಆಗಿಬಿಟ್ಟಾರ, ಏನು ಮಾಡೋಕ್ಕಾಗಲ್ಲ ಸ್ನೇಹಿತರೆ. ಇವಾಗ ಆಕಿ ಗಾಯತ್ರಿ ಜಾಳ ಏನಂತ ಅಂದ್ರೆ, ತಾಯಿ ಸಪೋರ್ಟ್ ಮಾಡಿ ಎಲ್ಲ ಮಾಡ್ಯಾಳ, ಇನ್ನೊಬ್ರು ಮೂರನೇ ವ್ಯಕ್ತಿ ಮಾತಿಗೆ ತಾಯಿ ವಿರುದ್ಧ ಬಿದ್ದಾಳ ಅಂತ ಅಂತಾರ ಸ್ನೇಹಿತರೆ. ಮೊದಲೇ ಮಾತು ಕೇಳ್ಬೇಕಂದ್ರೆ, ಈ ಒಂದೇ ಕೈಲೇ ಚಪ್ಪಲಿ ಬಾರ್ಸೋಕ್ಕಾಗಲ್ಲ. ಹೌದೇ ಸ್ನೇಹಿತರೆ. ಅವ್ರ ಗಾಯತ್ರಿ ಜಾಳ ಅವ್ವಾರು ಏನು ಹೇಳ್ತಾರಂದ್ರೆ, ನನ್ನ ಮಗಳು ಏನೋ ತಪ್ಪಿಲ್ಲ, ನನ್ನ ಮಗಳು ಅಪಹರಿಸಿ ತೊಗೊಂಡೋಗಿ ಲಗ್ನ ಮಾಡ್ಯಾರ ಅಂತ ಅವ್ರು ಹೇಳ್ತಾರೆ. ಮತ್ತು ಅವ್ರು ಹೆಂಗೆ ಪರಿಚಯ ಆಗ್ಯಾರಮ್ಮ ಅಂತ ಎಲ್ಲ TV 9 ಕೇಳಕತ್ರ. ಇಲ್ಲ ರೀ, ನನ್ನ ಮಗಳು ಬೆಳಿಬೇಕು, ಹತ್ರಕ್ಕೆ ಹೋಗ್ಬೇಕು, ಯೂಟ್ಯೂಬ್ ಚಾನಲಲ್ಲಿ ಮುಂದೆ ಬರಬೇಕು, 2 ಮನೆ ಪಾತ್ರೆ ತಿಕ್ಕಿ ನಾನು ಬೆಳೆಸೀನಿ, ನಾ ಆ ಥರ ಮಾಡೀನಿ, ಈ ಥರ ಮಾಡೀನಿ, ನನ್ನ ಮಗಳು ಬೆಳಿಬೇಕು ಅಂತ. ಮಗಳು ಬೆಳಿಬೇಕಂದ್ರೆ ಸ್ವಂತ ಚಾನಲ್ ಮಾಡ್ಕೊಂಡು ಸ್ವಂತ ತಾಯಿ ಮಗಳು ಮಾಡ್ತಿದ್ರು. ಅವು ಎಷ್ಟು ಚೆನ್ನಾಗಿ ಓಡ್ತಿದ್ದು. ಅವನ್ನೆಲ್ಲ ಮಾಡೋ ಬಿಟ್ಟು ಇನ್ನು ದುರಾಸೆ ಆಸೆ ಅಂತಾರಲ್ಲ, ದುರಾಸೆ ಇದು ಆಸೆ ಚಲೋ ಅಲ್ಲ ಸ್ನೇಹಿತರೆ. ಯಾಕಂದ್ರೆ ಒಂದು ವಯಸ್ಸಿನ ಹೆಣ್ಣಿನ ಒಂದು ವಯಸ್ಸಿನ ಗಂಡು ಮಕ್ಕಳು ಗುಡ್ ಕಳ್ಸೋದು ಮೊದಲ ತಾಯಿ ತಂದೆ ತಪ್ಪು ಸ್ನೇಹಿತರೆ. ಅದು ಏನೋ ತಾಯಿ ತಂದೆ ಕಳ್ಸ್ಯಾರ ಅಂತಂದ್ರು ಮಕ್ಕಳ ಕಡೆ ಮಗಳಾಗಿ ಅವಳು ಹೆಂಗೆ ಹೋಗಿರ್ತಾಳೆ ಹಂಗೆ ಬರೋದು ಮಗಳ ಧರ್ಮ ಇರ್ತೈತೆ. ಅದು ಎಲ್ಲ ನನಗೆ ಬೇಕಾಗಿಲ್ಲ. ನನಗೆ ಗೊತ್ತಾಗ್ತಿರ್ಬೇಕು. ಯಾಕೆ ಇನ್ನೊಬ್ಬರ ಪರ್ಸನಲ್ ವಿಷಯ ನಾ ಮಾತಾಡೋದು ತಪ್ಪಾಗುತ್ತಾ? ಇದು ತಾಯಿದು ತಪ್ಪಂತ ಅಷ್ಟು ಸ್ನೇಹಿತರೆ. ಯಾಕಂದ್ರೆ ಒಂದು ಮಗಳು ಕೆಟ್ಟರು ಏನೋ ಯೂಟ್ಯೂಬ್ನಲ್ಲಿ ಬೆಳಿತಾಳ, ಮಾಡ್ತಾಳ, ಮಗಳು ಮುಂದೆ ಬರಲಿ ಅಂತ ಅವರೊಂದು ವಿಚಾರ ಮಾಡಿದ್ರೆ ನಮ್ದೊಂದು ಆಗುತ್ತೆ. ಯಾಕಂದ್ರೆ ಒಮ್ಮೆ ಶ್ರೀಮಂತಿಕೆ ಆಗೋದು ಚಲೋ ಅಲ್ಲ. ದಿವಸ ಮೇಲೆ ಹೋಗಿ ಸ್ನೇಹಿತರೆ, ದಿವಸ ಅನ್ನೋದು ಆಡ್ದಿರುತ್ತೆ. ಎಷ್ಟು ಬರುತ್ತೋ ಅಷ್ಟಾಗಿ ಖುಷಿ ಪಡಬೇಕು. ಇಲ್ಲಾರ್ದು ಅತಿ ಆಸೆ ಗತಿಗೆ ಇರ್ತಿರ್ತಾರಲ್ಲ, ಇದೇ ಕಾರಣಕ್ಕನ ಅತಿ ಆಸೆ ಗತಿಗೆ ಇರ್ತಂತ ಹಿರಿಯರ ಶಾಸ್ತ್ರ ಗಾದೆ ಮಾತು ಮಾಡಿ ಸ್ನೇಹಿತರೆ. ಯಾಕಂದ್ರೆ ಅವರು ಗಾಯತ್ರಿ ಅವ್ವಾರು ಅತಿ ಆಸೆ ಮಾಡಕ್ಕೆ ಬೇರೆಯಲ್ಲಿ ಏನಂದ್ರೆ, ನನ್ನ ಮಗು ಬೆಳಿಬೇಕು, ಇನ್ನೂ ಒಂದು ಫೇಮಸ್ ಆಗಬೇಕು, ಭಾರಿ ಇದು ಆಗಬೇಕು, ವೈರಲ್ ಆಗಬೇಕಂತ ಮಕ್ಕಳಪ್ಪ ಯೂಟ್ಯೂಬ್ ಚಾನಲ್ ಅವ್ರು ಕೂಡ ವಿಡಿಯೋ ಮಾಡೋಕೆ ಅದಕ್ಕೆಲ್ಲ ಕಳ್ಸ್ಯಾರಂದ್ರೆ, ಈಗ ಈ ಮಕ್ಕಳಪ್ಪ ಮ್ಯಾಗ ತಪ್ಪು ಓಡಿಸೋದು ತಪ್ಪು ಸ್ನೇಹಿತರೆ. ಅದು ಯಾಕಂದ್ರೆ ಅವ್ರದ್ದು ಒಬ್ಬರು ತಪ್ಪಿರಲ್ಲ. ಈಗ ಒಂದು ಗಂಡು ಏನಿರುತ್ತಂದ್ರೆ, ಇದು ಗಂಡು ಇದು ಹೆಣ್ಣಂದ್ರೆ ಇವು ಎಡ್ಡು ಕುಡಿದ್ರೆ ಚಪ್ಪಾಳೆ ಆಗುತ್ತೆ. ಈ ಎಡ್ಡು ಕೈ ಕುಡಿದ್ರೆ ನಮ್ದು ಹೆಂಗೆ ಚಪ್ಪಾಳೆ ಆಗುತ್ತೆ, ಹಂಗೆ ಮಕ್ಕಳಪ್ಪಂದು ತಪ್ಪೈತಿ, ಗಾಯತ್ರಿ ತಪ್ಪೈತಿ. ಇಬ್ಬರದು ತಪ್ಪು ಇದ್ದಲೇನ ಒಂದು ಚಪ್ಪಾಳೆ ಭಾಷೆ ಸ್ನೇಹಿತರೆ. ಇವಾಗ ಒಬ್ಬರು ತಪ್ಪು ಒಬ್ಬರದ್ದು ಎತ್ತ ಅಂತ ಹೇಳಕ್ಕಲ್ಲ. ಈಗ ಏನೋ ಅವ್ರು ಮದುವೆ ಆಗಿಬಿಟ್ಟಾರ, ಧರ್ಮ ಜಾತಿ ಅಂತ ಯಾಕೆ ಬಡ್ದಾಡಬೇಕು? ಹಿಂದೂ ಮುಸ್ಲಿಮ್ಸ ಯಾಕೆ ಅದು ಬಡ್ದಾಡಬೇಕು? ಇರೋದು ಎರಡು ಜಾತಿ, ಒಂದು ಹೆಣ್ಣು ಒಂದು ಗಂಡು, ಏನೋ ಹೋಲಿ, ಅವರು ಮದುವೆ ಆಗ್ಯಾರಲ್ಲ. ನಾನೇನು ಬೇಡೋದಂದ್ರೆ ದೇವ್ರ ತಾಕ 100 ವರ್ಷ ಖುಷಿಯಾಗಿ ಮಕ್ಕಳು ಮೊಮ್ಮಕ್ಕಳು ಕಂಡು ಸುಖವಾಗಿ ಬಾಳಂತ ನಾ ಹಾರೈಸ್ತೀನಿ ಸ್ನೇಹಿತರೆ. ಇದೆಲ್ಲ ಇಲ್ಲಿಗೆ ಸ್ಟಾಪ್ ಮಾಡಿಬಿಡ್ಬೇಕಂತ ನನ್ನ ಆಸೆ. ಅವ್ರು ಏನು ಮಾಡ್ತಾರೋ ಗೊತ್ತಿಲ್ಲ ಸ್ನೇಹಿತರೆ. ಈಗ ಅವ್ರ ಮದುವೆ ಆಗಿದ್ದು ಆಯ್ತು, ಅವ್ರ ಗಾಯತ್ರಿನೂ ಆನ್ಸರ್ ಕೊಟ್ಟಿದ್ದು ಆಯಿತು, ತಾಯಿ ತಂದೆ ಆನ್ಸರ್ ಕೊಟ್ಟಿದ್ದಾಯ್ತು. ತಾಯಿ ತಂದೆ ಮುಖಂಡ್ರೆ ಪಾಪ ಅನಿಸುತ್ತಾ, ಏನು ಮಾಡೋಕ್ಕಾಗಲ್ಲ. ಆದರೆ ತಾಯಿ ತಂದೆ ಮಕ್ಕಳ ಮ್ಯಾಗಿಟ್ಟು ವಿಶ್ವಾಸ ಕಳ್ಕೊಬಾರ್ದು. ಆದರೆ ಮಕ್ಕಳಿಗೆ ನಾವೇ ಖುದ್ದಾಗಿ ಸಪೋರ್ಟ್ ಮಾಡಿದಾಗ ಏನು ಹೇಳೋಕ್ಕಾಗಲ್ಲ. ಅವೆಲ್ಲ ನಿಮಗೆ ನೋಡ್ತಿರ್ಬೇಕು, ನೀವೆಲ್ಲ ಯೂಟ್ಯೂಬ್ ಫ್ಯಾಮಿಲಿ ನೋಡೋಕತ್ತಿರ್ಬೇಕು. ಆದಷ್ಟು ಈ ವಿಡಿಯೋನು ಶೇರ್ ಮಾಡಿ. ಯಾಕಂದ್ರೆ ಎಲ್ಲರಿಗೆ ಏನು ಅನಿಸುತ್ತಾ ಅದ್ರ ಬಗ್ಗೆ ಕಮೆಂಟ್ ಹಾಕಿ. ನನಗೆ ಅನಿಸಿದ್ದೇನೆಂದ್ರೆ, ಈ ಕಡೆ ಇಬ್ಬರು ತಪ್ಪೈತೆ, ಮಕ್ಕಳಪ್ಪಂದು ತಪ್ಪೈತೆ, ಗಾಯತ್ರಿ ತಪ್ಪೈತಿ. ಈಗ ಗಾಯತ್ರಿ ಅವ್ವಾರು ಏನಂತಾರೆ, ಮಕ್ಕಳಪ್ಪಂದು ಅಷ್ಟೇ ತಪ್ಪೈತಿ, ಅದು ಸ್ವಾರ್ಥ ಅನಿಸ್ತೈತೆ. ಯಾಕಂದ್ರೆ ಅಲ್ಲಿ ನಿಜವಾದ
ಒಂದು ಇದು ಅರ್ಥ ಮಾಡ್ಕೋಬೇಕು ನಾವು. ಯಾಕಂದ್ರೆ ನಮ್ಮ ಮಗಳು ತಪ್ಪು ಮಾಡ್ಯಾಳ ಅಂತ ಅನ್ಬೇಕಾಗಿತ್ತು ಅವ್ರು. ನಮ್ಮ ಮಗಳು ತಪ್ಪು ಮಾಡ್ಯಾಳ, ಅವರು ತಪ್ಪು ಮಾಡ್ಯಾರ. ಇವಾಗ ಹೋಗಿ ನನ್ನ ಅವ್ರು ಮಗಳು ಬರ್ತಂದ್ರೆ ಕರ್ಕೊಂಬರಕ್ಕೆ ಸಹಜ. ಅವ್ರು ಬರೋಕೆ ಬರೋ ಮೂಮೆಂಟ್ನಾಗಿಲ್ಲ. ಈ ಮಕ್ಕಳಪ್ಪಗ ಗಾಯತ್ರಿಗೆ ಹೇಳೋದು ಒಂದೇ ಮಾತೇನಂದ್ರೆ, ನೀವು ಇಷ್ಟೆಲ್ಲ ಜನಗಳು ಜಾತಿಯನ್ನು ಎತ್ತಿ ಮಾತಾಡಿ ನಿಮ್ಮನ್ನೆಲ್ಲ ಈ ಸೋಷಿಯಲ್ ಮೀಡ್ಯಾದಾಗ ಇದು ಮಾಡಾಕತ್ತಾರಲ್ಲ, ನೀವಿಬ್ಬರು ಒಂದಾಗಿ ಚೆನ್ನಾಗಿ ಬಾಳಿ 100 ವರ್ಷ ಬಾಳಿ ಬದುಕಿ ತೋರಿಸಿ ಜಗಳ ತರಬೇಡ್ರಿ. ಯಾಕಂದ್ರೆ ಇದಕ್ಕೆ ಎಷ್ಟೋ ಲವ್ ಮ್ಯಾರೇಜ್ಗಳು ಸಕ್ಸಸ್ ಆಗ್ಯಾವು, ಜೀವನ ಒಯ್ಯೋ ಸ್ನೇಹಿತರೆ. ಅದು ಹೇಳೋದು ಎರಡೇ ಪ್ರಶ್ನೆ. ನಾ ಯಾಕೆ ಈ ಥರ ಮಾತಾಡಕತ್ತ ಅಕ್ಕ ಅಂದ್ರೆ, ನಮ್ಮ ತವ್ರ ಮನೆಯಲ್ಲೇ ಒಂದು ಘಟನೆ ಆಗ್ಯ ಸ್ನೇಹಿತರೆ. ಯಾಕಂದ್ರೆ ತಾಯಿಲ್ಲಾರ ಮಗಳು ಬಿಡಿಯಾಕಿ ತಾಯಿಲ್ಲಾರ ಮಗಳು ಮತ್ತು ಹೋಗಿ ಏನೋ ಗೊತ್ತಿಲ್ಲ ಸ್ನೇಹಿತರೆ, ಜೀವ ಓಡೋಗಿ ಮದುವೆ ಆಗಿ ಎಲ್ಲ ಮಾಡಿ ಒಳ್ಳೆ ಹುಡುಗಿ ಏನಾಗಿ ಬಂತು, ಭಾಳ ಜೀವ ಕಳಿಸು ಚುರು ಅಂತೈತಿ. ಆ ಥರ ಆಗಬಾರ್ದು. ಹೆಣ್ಮಕ್ಳಿಗೆ ಮೋಸ ಆಗಬಾರ್ದು. ಎಲ್ತನ ಹೋದ್ರು ಒಂದು ಹೆಣ್ಣು ತಪ್ಪು ಮಾಡಿದ್ರೆ ಇಷ್ಟು ಹೆಣ್ಮಕ್ಳ ಮ್ಯಾಗೆ ಬರೋದು ಆ ಥರ ಬರುತ್ತೆ. ಯಾಕಂದ್ರೆ ಏನು ಮಾಡೋಕ್ಕಾಗಲ್ಲ ಸ್ನೇಹಿತರೆ. ಅವ್ರ ಲೈಫು ಅವ್ರ ಕೈಯಾಗಿರ್ತೈತೆ, ನಮ್ಮ ಲೈಫು ನಮ್ಮ ಕೈಯಾಗಿರುತ್ತೆ. ಎಲ್ಲ ಥರ ಹೆಣ್ಮಕ್ಳು ಅದೇ ಥರ ಇರ್ತಾರೆ ಅಂತ ಹೇಳೋಕ್ಕಾಗಲ್ಲ. ಇವತ್ತಲ್ಲಿ ಬಸ್ನಲ್ಲಿ ಒಂದು ನೋಡಿ ಇದೊಂದು ವಿಷಯ ಕೇಳಿ ಭಾಳ ಟೆನ್ಷನ್ ಆಗಿಬಿಡ್ತು ಸ್ನೇಹಿತರೆ. ನನಗೆ ಬಸ್ನಲ್ಲಿ ನೋಡಿದ್ರು ಹೆಣ್ಮಕ್ಳ ಬಗ್ಗೆನೇ ಮಾತು. ಏನಪ್ಪ ಹೆಣ್ಮಕ್ಳು ಏನು ಒಂದು ಹೆಣ್ಣು ಮಾಡಿದ್ರೆ ಅಷ್ಟು ಎಣ್ಣೆ ಬಂತು, ಹೆಣ್ಣು ಕುಲಕ್ಕೆ ಬಂತು. ಇಲ್ಲಿ TV9ದಾಗ ಮೊಬೈಲ್ದಾಗ ಯೂಟ್ಯೂಬ್ ಓಪನ್ ಮಾಡಿ ಸಾಕು, ಗಾಯತ್ರಿದು ಮಕ್ಕಳಪ್ಪಂದು ಇದರ ಸ್ಟೋರಿ. ಏನಪ್ಪ ಏನು ಮಾಡಬೇಕು, ಮತ್ತೊಂದೇನೋ ಯೂಟ್ಯೂಬ್ ಬ್ಯಾಕ್ ಆಗುತ್ತೆ ಅನ್ನೋದು ನನಗಿದು ಚಿತ್ತ ಇಟ್ಬಿಡೈತಿ. ಯೂಟ್ಯೂಬ್ ಬ್ಯಾಕ್ ಆದರೆ ಏನು ಮಾಡಬೇಕು? ಇವರಿಬ್ಬರು ಸಲ ನಾವು ಯೂಟ್ಯೂಬ್ ಮಾಡೋರು ನಮ್ಮ ಹೊಟ್ಟೆ ಮ್ಯಾಗ ಕಾಲು ಕೊಟ್ಟಾಗಿರ್ತಾರೆ ಸ್ನೇಹಿತರೆ. ಅವರಿಬ್ಬರು ಲಗ್ನ ಆಗಿದ್ದು ಆಯಿತು, ಜೀವನ ಮಾಡಕತ್ತಿದ್ದು ಆಯಿತು. ಯೂಟ್ಯೂಬ್ ಬ್ಯಾಕ್ ಮಾಡಬೇಕು, ಒಬ್ರು ಯಾರೋ ಹೇಳ್ಯಾರಂತ ಯೂಟ್ಯೂಬ್ ಬ್ಯಾಕ್ ಆಗಬೇಕು ಅಂತ. ಆದರೆ ಯಾರು ತಪ್ಪು ಅಂತ ಹೇಳೋಕ್ಕಾಗಲ್ಲ ಸ್ನೇಹಿತರೆ. ಎರಡೇ ಚಪ್ಪಾಳ ಅಂತ ಮಾಡಿದ್ದು ಇದು ಒಂದು ಮಾತು ಕರೀರಿ. ಇಬ್ಬರು ತಪ್ಪೈತಿ, ಒಬ್ಬರು ತಪ್ಪಿಲ್ಲ, ಇಬ್ಬರು ತಪ್ಪೈತಿ. ನಾನು ಹಿಂಗೆ ಅಂತೀನಿ ರೀ. ಅದರ ತಾಯಿದು ಏನು ತಪ್ಪಾಯಿತು ಒಪ್ಪಾಯಿತು ಗೊತ್ತಿಲ್ಲ. ತಾಯಿ ಸಪೋರ್ಟ್ ಮಾಡ್ಯಾ ಅಂತ ಗಾಯತ್ರಿ ಹೇಳಿದಾಗ ಓವರ್ ಮ್ಯಾನ್ ನೋಡಿದ್ರೆ ಮೊದಲ ವಿಡಿಯೋದಾಗ ಕೈ ಎತ್ತಿ ಮುಗಿಯಂಗಾಗ್ತಿತ್ತು. ಈಗ ಒಂಥರ ನಮಗೆ ಅನಿಸುತ್ತೆ, ಏನವ ಇಂಥ ತಾಯಿ ಮಗಳಿಗೆ ಒಳ್ಳೆ ಸಂಸ್ಕಾರ ಕೊಡಬೇಕಾಗಿತ್ತು. ಮತ್ತು ಏನು ಹೇಳ್ತಾ ಸ್ನೇಹಿತರೆ, ಯಾಕೆ ಅವ್ರ ಗುಡ್ ಕಳಿಸ್ಬೇಕು? ಮಗಳು ಬೆಳೀಲಿ, ಮುಂದೆ ಬರಲಿ ಬೆಳೀಲಿ ಅಂದರೆ ನಮ್ಮ ಸ್ವಂತ ಬುದ್ಧಿ ಮೇಲೆ ಬೆಳಿಬೇಕು ಸ್ನೇಹಿತರೆ. ಇನ್ನೊಬ್ರ ಮೇಲೆ ಡಿಪೆಂಡ್ ಆಗಿ ಬೆಳೆದು ಇನ್ನೊಬ್ರ ಮೇಲೆ ಡಿಪೆಂಡ್ ಆದರೆ ಇದೇ ಥರ ಶಿಕ್ಷೆ ಬರೋಣೆವು. ಯಾಕಂದ್ರೆ 3 ದಿನ 4 ದಿನ ಗಂಟಲೆ ಶೂಟಿಂಗ್ ಅಂತ ವಿಡಿಯೋ ಅಂತ ಹೆಣ್ಮಕ್ಳು ಮನೆ ಬಿಟ್ಟು ಹೆಣ್ಮಕ್ಳು ಹೊರಗೆ ಕಳಿಸೋದು ಭಾಳ ತಪ್ಪದು. ತಂದೆ ತಾಯಿ ಕರ್ತವ್ಯ ಇರ್ತದೆ. ತಂದೆ ತಾಯಿ ವಿಶ್ವಾಸ ಇಟ್ಟಿರ್ತಾರಲ್ಲ ಸಿಸ್ಟರ್, ನೀವು ಹೆಂಗೆ ಹೇಳ್ತೀರಿ ಅಂತ ನೀವು ಅಂತಿರಬೇಕು. ತಂದೆ ತಾಯಿ ವಿಶ್ವಾಸ ಇಟ್ಟಿರ್ತಾರೆ ಮಗಳ ಮ್ಯಾಗ, ಇಟ್ಟಿರಲ್ಲ ಅಂತಲ್ಲ. ಮಕ್ಕಳು ಉಳಿಸ್ಕೊಂಡು ಪರಿಸ್ಥಿತಿ ಇರಲ್ಲ. ಆ ಏಜು ಆ ಟೈಮು ಯಾವತ್ತಿಗೆ ಹೆಂಗಾಗುತ್ತೆ ಮುಂದಿದೆ ಥರ ಮುಂದಾಕಿಗೆ ಹೆಂಗಾಗುತ್ತೋ ಮುಂದಿಂದು ದೇವ್ರಿಗೆ ಬಲ್ಲ, ದೇವ್ರು ಕಂಡಿಲ್ಲ ಸ್ನೇಹಿತರೆ ಮುಂದಿಂದು. ಆದ್ರೆ ಹೆಂಗೆ ಬರುತ್ತೆ ನೋಡ್ಕೊತ ಹೋಗ್ತಿರ್ಬೇಕು. ಮುಂದೆ ಏನೋ ಕೆಟ್ಟ ಸಮಸ್ಯೆಗಳು ಬರಲಾರ ಒಳ್ಳೇದು ಹೋದ್ರೆ ಇದು ಒಳ್ಳೇದು ಹೋಗುತ್ತಾ. ಇದು ಮುಂದೊಂದು ಏನಾದ್ರು ಕೆಟ್ಟ ಸಮಸ್ಯೆಗಳು ಬಂದು ಅಂದ್ರೆ ಮತ್ತು ಇದು ಎಷ್ಟು ಮಾಡ್ತಿರ್ತಾರೆ. ಆದ್ರೆ ಸ್ನೇಹಿತರೆ, ನಾನು ಯಾಕೋ ನನಗೆ ಈ ವಿಡಿಯೋ ಮಾಡೋದೇನು ಅವಶ್ಯಕತೆ ಇತ್ತು ಅಕ್ಕಾಗ ಅಂತ ನೀವು ಅನ್ಕೋತಿರ್ಬೇಕು. ಈ ವಿಡಿಯೋ ಮಾಡೋ ಅವಶ್ಯಕತೆ ಇದ್ದಿದ್ದಿಲ್ಲ. ಯೂಟ್ಯೂಬ್ ಬ್ಯಾಕ್ ಆಗುತ್ತೆ ಅನ್ಸಲಾಗ ಈ ವಿಡಿಯೋ ಮಾಡೋ ಪರಿಸ್ಥಿತಿ ಬಂತು. ಮಕ್ಕಳಪ್ಪ ಮತ್ತು ಗಾಯತ್ರಿ ಸಲಾಗ ನಮ್ಮ ಯೂಟ್ಯೂಬ್ ಎಲ್ಲ ಬಂದಾತಂದ್ರೆ ನಿಮ್ಮನ್ನೆಲ್ಲ ಯೂಟ್ಯೂಬ್ ಫ್ಯಾಮಿಲಿನ ಮಿಸ್ ಮಾಡ್ಕೋತೀನಿ. ಮತ್ತು ನನಗೇನು ಇವಾಗ 1 ತಿಂಗಳು ಅರ್ನಿಂಗ್ಸ್ ತೊಗೊಂಡು ಸ್ನೇಹಿತರೆ. ಇನ್ನು ಇದೇ ಯೂಟ್ಯೂಬ್ ನಂಬ್ಕೊಂಡು ಇನ್ನೂ ಜೀವನ ಭಾಳ ಕಟ್ಕೋಬೇಕು ಅನ್ನೋದು ನನ್ನ ಆಸೆ ಇದೆ. ಯಾಕಂದ್ರೆ ಮಕ್ಕಳು ಎರಡು ಮಕ್ಕಳು ಸ್ಕೂಲು ಎಲ್ಲ ವಜ್ಜಿದೆ ಸ್ನೇಹಿತರೆ. ಇನ್ನೂ ಹೆಚ್ಚಿಗೆ ವಿಡಿಯೋಗಳು ಶೇರ್ ಮಾಡಿ ಆದಷ್ಟು ಸಪೋರ್ಟ್ ಮಾಡಿ ಅಂತ ಎಲ್ಲ ಮಕ್ಕಳಪ್ಪ. ನನ್ನ ಮಕ್ಕಳು ಸಾರಿ, ನನ್ನ ಮಕ್ಕಳ ಭವಿಷ್ಯ ಮುಖ್ಯ ನನಗೆ. ನನ್ನ ಮಕ್ಕಳೇ ನನಗೆ ಸರ್ವಸ್ವ ಅಂತ ಜೀವನ ಮಾಡೋಕ್ಕೆ. ಆದರೆ ಸ್ವಂತ ಹಿಂಗೆ ನಮ್ಮಂಥವ್ರು ಎಷ್ಟು ಮಂದಿ ಸ್ವಂತ ಯೂಟ್ಯೂಬರು ಕಟ್ಕೊಂಡು ಜೀವನ ಮಾಡಕತ್ತಿರ್ತಾರೆ. ಇನ್ನು 3ನೇ ಸಲಾಗ ಯೂಟ್ಯೂಬ್ ಬ್ಯಾಕ್ ಆಗೋದು ಯಾಕೋ ಸರಿ ಅನ್ಸವಲ್ಲ ನನಗೆ ಮಾತ್ರ. ನಿಮ್ಮೆಲ್ಲರ ಒಂದು ಕಮೆಂಟ್ಗೋಸ್ಕರ ಕಾಯ್ತಿರ್ತೀನಿ. ಈ ಕಡೆ ಮಕ್ಕಳಪ್ಪನ ಬಗ್ಗೆ ಆಗಿರ್ಬೋದು, ಗಾಯತ್ರಿ ಬಗ್ಗೆ ಆಗಿರ್ಬೋದು, ಗಾಯತ್ರಿ ಅವರ ಬಗ್ಗೆ ಆಗಿರ್ಬೋದು, ನಿಮ್ಮ ಪ್ರಶ್ನೆ ಏನು ಬರುತ್ತಂತ ನಾನು ಕಾಯ್ತಿರ್ತೀನಿ. ನನ್ನ ಹತ್ರನೂ ಕೇಳಿರಿ ಏನು ಬರುತ್ತಾ ಏನಿಲ್ಲ ಅಂತ. ನಿಮ್ಮೆಲ್ಲರ ಪ್ರಶ್ನೆಗೋಸ್ಕರ ನಾನು ಕಾಯ್ತಿರ್ತೀನಿ. ಮಿಸ್ ಮಾಡಬೇಡಿ. ಈ ವಿಡಿಯೋ ಆದಷ್ಟು ಶೇರ್ ಮಾಡಿ, ಯಾಕಂದ್ರೆ ಎಲ್ಲ ಜನಗಳಿಗೆ ತಲುಪಲಿ. ದಯವಿಟ್ಟು ನಾನು ಹೇಳೋದೇನಂದ್ರೆ, ಲವ್ ಮ್ಯಾರೇಜ್ ಆಗ್ತಿತ್ತು ಅರೇಂಜ್ ಮ್ಯಾರೇಜ್ ಆಗಿ. ಯಾಕಂದ್ರೆ ಲವ್ ಮ್ಯಾರೇಜಿಗೆ ಬೆಲೆ ಇಲ್ಲ, ಅರೇಂಜ್ ಮ್ಯಾರೇಜಿಗೆ ಬೆಲೆ ಇದೆ. ನನ್ನ ಮನಸ್ಸಿನ ಪ್ರಕಾರ ಅರೇಂಜ್ ಮ್ಯಾರೇಜೇ ಗ್ರೇಟ. ಯಾಕಂದ್ರೆ ಏನೋ ಸಮಸ್ಯೆ ಬಂದರೂ ಅರೇಂಜ್ ಮ್ಯಾರೇಜ್ ಮಾಡಿದ್ರೆ ಇಲ್ಲೆಲ್ಲ ನಮ್ಮ ದೈವ ಇರುತ್ತೆ, ನಮ್ಮೆಲ್ಲ ಫ್ಯಾಮ್ಲಿ ಇರುತ್ತೆ, ನಮ್ಮೆಲ್ಲ ನಿಂತು ಮಾಡಿದ್ದು ಮದುವೆ ಮಾಡಿದ್ರೆ ದೈವಗಳು ಇರ್ತೈತಿ, ಎಲ್ಲರೂ ನಮ್ಗೆ ಸಪೋರ್ಟ್ ಮಾಡ್ತಾರೆ. ಅದೇ ಲವ್ ಮ್ಯಾರೇಜ್ ನಾವು ಇಷ್ಟಪಟ್ಟು ಮಾಡಿದ್ರೆ ನಾಳೆ ಏನೇ ಕಷ್ಟ ಬಂದರೂ ಯಾರೂ ಆಗಲ್ಲ ಸ್ನೇಹಿತರೆ.
ಅದಕ್ಕೆ ಹೇಳ್ತೀನಿ. ಆದರೆ ನಿಮ್ಮ ಲೈಫು ನಿಮ್ಮ ಇಷ್ಟ. ನಾನು ಹೇಳೋದಂದ್ರೆ ತಂದೆ ತಾಯಿ ಮಾತು ಕೇಳ್ಕೊಂಡು ತಂದೆ ತಾಯಿ ವಿಶ್ವಾಸ ಗಳಿಸ್ಕೊಂಡು ತಂದೆ ತಾಯಿ ತೋರಿಸ್ದಾಗ ಮದುವೆ ಆಗೋದು ಬೆಸ್ಟ್ ಅಂತ ನಾನು ಹೇಳ್ತೀನಿ. ಈ ವಿಡಿಯೋ ಮೂಲಕ ಇದೊಂದೇ ನಂಗೆ ಲವ್ ಮ್ಯಾರೇಜ್ ಬೆಸ್ಟು ಅರೇಂಜ್ ಮ್ಯಾರೇಜ್ ಬೆಸ್ಟ್ ಅಂದ್ರೆ ಅರೇಂಜ್ ಮ್ಯಾರೇಜೇ ಬೆಸ್ಟ್. ಮತ್ತು ತಂದೆ ತಾಯಿ ಅತಿ ಆಸೆ ಪಡೋದು ತಪ್ಪು. ಈ ಅತಿ ಆಸೆ ಗಾಯತ್ರಿ ಅವರು ಅತಿ ಆಸೆ ಪಟ್ಟಿದ್ದಕ್ಕೆ ಈ ಥರ ಪರಿಸ್ಥಿತಿ ಬಂದೈತೆ ಅವ್ರಿಗೆ ಅಂತ ನಾನು ಹೇಳ್ಬೋದು. ಗಾಯತ್ರಿ ಅವರು ಅತ್ತಿ ನನ್ನ ಮಗಳು ಮುಂದೆ ಬರಬೇಕು, ನನ್ನ ಮಗಳು ಬೆಳಿಬೇಕು, ನಾವು 4 ಮನೆ ಮುಸುರು ತಿಕ್ಕಲಿ ಇನ್ನೂ 8 ಮನೆ ಮುಸುರು ತಿಕ್ಕಿ ಜೀವನ ಮಾಡೋದು ಏನೋ ಅಂತಾರಲ್ಲ ಸ್ನೇಹಿತರೆ, ಆನೆಗೆ ಹೋದ ಮಾನ ಅಡಿಕೆ ಕೊಟ್ಟರು ಬರಲ್ಲ ಅಂತ. ಆನೆಗೆ ಹೋದ ಮಾನ ಅಡಿಕೆ ಕೊಟ್ಟರು ಬರಲ್ಲ. ಅದು ನಾನು 4 ಮನೆ ಮುಸುರು ತಿಕ್ಕದ 8 ಮನೆ ಮುಸುರು ತಿಕ್ಕಿ ನಾವು ಬೆಳೆದ್ರೆ ಅಲ್ಲೊಂದು ಬೆಲೆ ಇರುತ್ತೆ, ಅಲ್ಲೊಂದು ಕಿಮ್ಮತ್ತು ಇರುತ್ತೆ. ಈಗ ಇವಾಗ ನೋಡಿ ಸೋಷಿಯಲ್ ಮೀಡ್ಯಾದಲ್ಲಿ ನಾವು ಬೆಳಿಬೇಕು ಮಾಡಬೇಕು ಅಂತ ಮಕ್ಕಳಪ್ಪನ ಕೂಡ ಕಳಿಸಿದ್ದು ತಾಯಿ ತಪ್ಪು. ಅದು ತಾಯಿ ತಾನೇ ಬಾಯ್ಬಿಟ್ಟು ಹೇಳ್ತಾಳೆ, ಅದು ತಪ್ಪು. ತಾಯಿ ಎದ್ದು ಕಾಣುತ್ತಲ್ಲಿ. ಯಾಕಂದ್ರೆ ಅವರು ತಪ್ಪು ಮಗಳು ಬೆಳಿಬೇಕು ಮುಂದೆ ಬರಬೇಕು ಸೋಷಿಯಲ್ ಮೀಡ್ಯಾದಲ್ಲಿ ವೈರಲ್ ಆಗಬೇಕಂತ ತಾಯಿ ಯಾಕೆ ಕಳಿಸಿರೋದ್ರೆ ಆ ಉತ್ತರ ಕೊಡ್ತಾಳೆ. ಅಲ್ಲಿ ನಮ್ಮ ತಪ್ಪಿದೆ ಸ್ನೇಹಿತರೆ. ಮಕ್ಕಳಪ್ಪ ಮ್ಯಾಲೆ ದೂರೋದು ಅಷ್ಟೊಂದು ಸರಿಯಲ್ಲ. ಯಾಕಂದ್ರೆ ಮೊದಲು ನಮ್ಮ ಮಗಳ ನಾವು ಕಳ್ಸಲ್ಲ ನಾವು ಮಾಡಲ್ಲ ಅಂದ್ರೆ ಆ ಮಕ್ಕಳಪ್ಪ ಬಂದು ಏನು ಮಾಡೋಕ್ಕೆ ಸಾಧ್ಯ ಆಗಲ್ಲ. ಈಗ ನಾವು ಹೆಣ್ಮಕ್ಳು ಮನ್ಯಾಗ ಆಗಿರ್ಬೋದು ಹೆಣ್ಮಕ್ಳಾಗಿರ್ಬೋದು ಅಳಿಗಾಡಿದ್ರೆ ಇನ್ನೂ 3ನೇ ವ್ಯಕ್ತಿ ಬಂದು ನಮ್ಮ ಫ್ಯಾಮ್ಲಿ ಒಳಗೆ ನಮ್ಮ ಫ್ಯಾಮ್ಲಿ ನಾವು ಲೂಸ್ ಬಿಟ್ಟು ಅಂದ್ರೆ ಇನ್ನೊಬ್ಬ 3ನೇ ವ್ಯಕ್ತಿ ಬಂದು ಕಡ್ಡಿ ಅಳಿಯಾಡ್ಸೋದು ಸಹಜ. ನಮ್ಮ ಫ್ಯಾಮ್ಲಿ ನಾವು ಹೆಂಗಿರುತ್ತೆ ನಮ್ಮ ಫ್ಯಾಮ್ಲಿ ಇದ್ದಿದ್ರಾಗನೇ ನಾವು ಬೆಳೆಸ್ಕೋತ ಹೋಗ್ಬೇಕು. ರೊಕ್ಕ ದುನಿಯಾ ರೊಕ್ಕ ಸಿಗುತ್ತಾ ಇವಾಗ ಎಷ್ಟು ಮರ್ಯಾದೆ ಸ್ನೇಹಿತರೆ. ಇದು ತಾಯಿ ತಂದೆ ಹೇಳ್ಬೇಕು, ಮತ್ತು ಗಾಯತ್ರಿ ಹೇಳ್ಬೇಕು, ಮಕ್ಕಳಪ್ಪಂದು ಹೇಳ್ಬೇಕು. ಮಕ್ಕಳಪ್ಪ ಅಂದ್ರೆ ಗಂಡು ಮಗ ಆಗ್ತಾರೆ ಸ್ನೇಹಿತರೆ. ಅಷ್ಟು ಎಷ್ಟು ಹತ್ತು ಏನಾದ್ರೂ ಮರ್ಯಾದೆ ಹೋದ್ರೂ ಅವ್ರು ಇಷ್ಟು ಜನ ಯೂಟ್ಯೂಬಲ್ಲಿ ಬೆಳೆಸೋಂಬಂದ ಗೌರವ ಎಲ್ಲ ಅವ್ರದ್ದು ಹಾಳ. ಮತ್ತು ಯೂಟ್ಯೂಬಲ್ಲಿ ಎಲ್ಲ ಹೆಸರು ಮಾಡಿದರು. ಒಳ್ಳೆ ಒಂದು ಆ್ಯಕ್ಟರ್ ಕಾಮಿಡಿ ಅಂತೇಳಿ ಎಲ್ಲ ಒಂದು ಅವಾರ್ಡ್ ಸಿಕ್ಕಿತ್ತು ಮಕ್ಕಳಪ್ಪಗೆ. ಅವೆಲ್ಲ ಹಾಳಾಯಿತು. ಮತ್ತು ಗಾಯತ್ರಿನೂ ಎಷ್ಟು ಚಂದ ಅವರು ಕೂಡ ವಿಡಿಯೋ ಮಾಡಿದ್ಲು, ಅದು ಎಲ್ಲ ಹಾಳಾಯಿತು. ಗಾಯತ್ರಿ ಅವರು ಮಾಡಿದ್ದು ಎಲ್ಲನೂ ಇದೇ ಥರ ಇನ್ನು 10 ವರ್ಷ ಸ್ನೇಹಿತರೆ. 10 ವರ್ಷ ಹೋದ್ರೂ ಗಾಯತ್ರಿ ರವ್ವ ತಮ್ಮ ಫ್ಯಾಮ್ಲಿಯವರ ವಿಡಿಯೋ ಮಾಡಿದ್ರಂದ್ರೆ ಈ ಸಮಸ್ಯೆ ಅವ್ರಿಗೆ ಖಂಡಿತ ಬರ್ತಿದ್ದಿಲ್ಲ. ಏನು ಮಾಡೋಕ್ಕಾಗಲ್ಲ, ಬಂದಾಗಿದೆ. ಈ ಸಮಸ್ಯೆ ಎದುರಿಸೋಕೆ ಆ ದೇವ್ರು ಅವ್ರ ಶಕ್ತಿ ಕೊಳ್ಳಿ. ಅದು ಆದಷ್ಟು ಮಕ್ಕಳಪ್ಪ ಮತ್ತು ಗಾಯತ್ರಿ ಇಂಥ ಜಗಳ ಬರ್ತಂದ್ರೆ ಅವರಿಬ್ಬರು ಒಂದಿದ್ರೆ ಯಾರೂ ಏನು ಮಾಡೋಕ್ಕಾಗಲ್ಲ. ಅವರಿಬ್ಬರು ಒಂದು ಸ್ವಲ್ಪ ಮನಸ್ಸು ಯಾರು ಇನ್ನೊಬ್ರು ಮಾತಿಗೆ ಕೇಳಿ ಮನೆ ಬಿಟ್ಟು ಹೋಗಕ್ಕೆ ಯಾರೂ ಪೇಪರ್ ಮಾಡಿ ತಿಂತಿಲ್ಲ ಸ್ನೇಹಿತರೆ. ಸ್ವಲ್ಪ ದಯವಿಟ್ಟು ನಾ ಎಲ್ಲ ಯೂಟ್ಯೂಬ್ ಚಾನಲ್ ಆದಷ್ಟು ಶೇರ್ ಮಾಡಿ. ಅರೇಂಜ್ ಮ್ಯಾರೇಜ್ ಹೋಗಬೇಡಿ, ಲವ್ ಮ್ಯಾರೇಜ್ ಹೋಗಬೇಡಿ. ಅರೇಂಜ್ ಮ್ಯಾರೇಜ್ ಆಗಿ ಲವ್ ಮ್ಯಾರೇಜ್ ಆದವ್ರು ಎಷ್ಟೋ ಗತಿಗಳು ಎಷ್ಟೋ ಸಂಸಾರಗಳು ಬೀದಿ ಬಂದಿದ್ದು ಜೀವ ಹೋಗಿದ್ದು ಎಲ್ಲ ಕಣ್ಣಾರೆ ಕಂಡೀವಿ. ಅರೇಂಜ್ ಮ್ಯಾರೇಜ್ ಆದ್ರೆ 10 ಕಟ್ಟೆಯಲ್ಲಿ ಇರ್ತಂತ 1 ಕಟ್ಟೆಯಲ್ಲಿ ಇರಲ್ಲ ಅಂತ ಸ್ನೇಹಿತರೆ. ಅರೇಂಜ್ ಮ್ಯಾರೇಜ್ ಮಾಡಿದ್ರೇ ಎಷ್ಟೋ ನಿಲಿರಲ್ಲ. ಮ್ಯಾರೇಜ್ ಮಾಡಿದ್ರೇ ಎಷ್ಟೋ ಡೈವರ್ಸ್ ಆಗ್ತಾವು, ಎಷ್ಟೋ ಬಿಟ್ಟು ಬರ್ತಾರ. ಎಷ್ಟೋ ಮಂದಿ ತಮ್ಮ ಸಂಸಾರ ತಾವೇ ಕಡ್ಯಾಕ್ ಮಾಡ್ಕೊಂಡು ಮತ್ತು ಒಳ್ಳೆ ಮ್ಯಾರೇಜ್ ಆಗ್ತಾರ. ಈ ಲವ್ ಮ್ಯಾರೇಜ್ ಆಗಿದ್ದು ಎಷ್ಟರ ಮಟ್ಟಿಗೆ ಗ್ಯಾರಂಟಿ ಇರ್ತಾವೆ ಗೊತ್ತಿಲ್ಲ. ಆದ್ರೆ ಲವ್ ಮ್ಯಾರೇಜ್ ಆದವ್ರು ಸಾಧಿಸ್ತವ್ರು ಅದಾರ, ಜೀವಗಳು ಹೋಗಿದ್ದು ಅದಾವು. ಯಾಕಂದ್ರೆ ನಿಜವಾದ ಪ್ರೀತಿ ಗೆಲ್ತೈತೆ ಮತ್ತು ನಾಟಕದ ಪ್ರೀತಿ ಗೆಲ್ಲಲ್ಲ. ಯಾಕಂದ್ರೆ ನಿಜವಾದ ಪ್ರೀತಿ ಒಂದು ಶಾಂಪಲ್ ಕೊಡ್ತೀವಿ ಸ್ನೇಹಿತರೆ. ನಮ್ಮ ಮುದ್ದೇವ ತಾಲೂಕ್ನಾಗ ಅದಾರವರು. ನಾವು ಮನೆಗೆ ಹೋಗಿ ಬಂದೀನಿ. ಪ್ರೇಮು ಅಣ್ಣ ದೀಪಾ ಸಿಸ್ಟರ್ ಅವ್ರ ನಿಜವಾದ ಪ್ರೀತಿ ನೋಡಿ ಅವರು ಲವ್ ಮ್ಯಾರೇಜೇ ಆಗಿದ್ದು. ಆದ್ರೆ ಆ ಥರ ಬಾಳಿದ್ರೆ ಒಂದು ಥರ ಹೆಮ್ಮೆ. ಮತ್ತು ಮುಂದೆ ಆ ಥರ ಬಾಳಿಕಂದ್ರೆ ಅವ್ರ ನಿಜವಾದ ಪ್ರೀತಿ ಅಂತಲೇ ಹೇಳ್ಬೋದು. ನನ್ನ ಕಣ್ಣಿಗೆ ಅವ್ರದ್ದೊಂದು ಗ್ರೇಟ್ ಅನಿಸೈತೆ. ಎಷ್ಟೋ ಲವ್ ಮ್ಯಾರೇಜ್ಗಳು ಕಷ್ಟದಾಗ ಜೀವ ಹೋಗಿದ್ದು ನೋಡಿದ್ದೆ. ಅದರ ಪ್ರೇಮು ಅಣ್ಣ ದೀಪೋ ಸಿಸ್ಟರ್ ನೋಡ್ಕೊಂಡು ನೋಡಿದ್ರೆ ಒಂಥರ ಖುಷಿ ಆಗುತ್ತಾ. ಅದೇ ಥರ ಅವರು 100 ಕಾಲ ಚೆನ್ನಾಗಿ ಬಾಳಿ ಅಂತ ಅನಿಸ್ತೀನಿ. ಮಕ್ಕಳಪ್ಪ ಗಾಯತ್ರಿ ಅವ್ರಿಗೂ 100 ಕಾಲ ಚೆನ್ನಾಗಿ ಅಂತ ಅನಿಸ್ತೀನಿ. ಆದರೆ ತಪ್ಪು ಆಗಿ ಹೋಗಿದೆ. ಇವಾಗೆಲ್ಲ ಇದೇ ಒಪ್ಪಿಕೊಂಡು ಇದು ನಿನಗೆ ಬಿಡಬೇಕಂತ ನನ್ನ ಆಸೆ. ಆದರೆ ಏನು ಮಾಡೋಕ್ಕಾಗಲ್ಲ. ಎಲ್ಲಿ ಮುಂದುವರಿತೈತೋ ಎಲ್ಲಿ ಬಿಡ್ತೈತೋ. ನನ್ನ ಮಾತು ಯಾರು ಕೇಳ್ತಾರೆ ಸ್ನೇಹಿತರೆ. ಈಗಿನ ಮಕ್ಕಳು ತಂದೆ ತಾಯಿ ಮಾತೇ ಕೇಳಲ್ಲ. ಇನ್ನು ನಾ ಹೇಳಿದ ಮಾತು ಎಲ್ಲಿ ಕೇಳ್ತಾರೆ. ಬಾಯ್ ಸ್ನೇಹಿತರೆ, ಈ ವಿಡಿಯೋಗೆ ಎಂಡ್ ಮಾಡ್ತೀನಿ.